ಇನ್ನು ನೋಡ್ತಾ ಇದ್ದೀವಿ ಶಿಗಾವಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪಠಾಣ್ ಮತ ಚಲಾಯಿಸಲಿಕ್ಕೆ ಬಂದಿರುವಂಥ ದೃಶ್ಯಾವಳಿಗಳು. ಕುಟುಂಬ ಸಮೇತ ಯಾಸಿರ್ ಪಠಾಣ್ ಮತದಾನ ಮಾಡಿದ್ದಾರೆ. ಈಗ ತಾನೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತಾಡಿದ್ರು. ಬೊಮ್ಮಾಯಿ ಹೇಳಿದಂಥ ಮಾತನ್ನು ಕೇಳಿದ್ರಿ. ಎಲ್ಲ ಒಂದು ಕಡೆಗೆ ಮೊದಲಿಂದಲೂ ಕೂಡ ಒಂದು ಆಶಾಭಾವನೆ ಇದೆ, ಖಂಡಿತವಾಗಲೂ ಜನ ನಮ್ಮನ್ನು ಕೈ ಹಿಡಿತಾರೆ ಅನ್ನುವಂಥ ಮಾತನ್ನು ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದು. ಅದಾದಮೇಲೆ ಯಾಸಿರ್ ಪಠಾಣ್ ಕೂಡ ಇಲ್ಲಿ ಮತ ಚಲಾಯಿಸಿದ್ದಾರೆ. ಕುಟುಂಬ ಸಮೇತ ಬಂದು ಯಾಸಿರ್ ಪಠಾಣ್ ಕಾಂಗ್ರೆಸ್ನ ಅಭ್ಯರ್ಥಿ ಮತ ಚಲಾಯಿಸಿದ್ದಾರೆ. ಅದಾದ ಮೇಲೆ ಯಾಸಿರ್ ಪಠಾಣ್ ಮಾತಾಡಿದ್ರು. ಬನ್ನಿ ಏನು ಹೇಳಿದ್ರು ನೋಡೋಣ. ಬಾಯ್ ಬಾಯ್ ಬೊಮ್ಮಾಯಿ ಅನ್ಲಿಕ್ಕೆ ಉತ್ಸುಕರಾಗಿ ಬರ್ತಾ ಇದ್ದಾರೆ ಅನ್ನೋಂಥದ್ದು ನನ್ನೊಂದು ವಿಶ್ವಾಸ ಇದೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನಾನವರು ದೂರು ಕೊಡೋದಿಲ್ಲ, ಯಾರೋ ದೂರು ಕೊಟ್ಟಿದ್ರು ಇವರು ಇಷ್ಟೇ ತೊಗೊಂಡಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಕ್ಲೇರಿಫೈ ಮಾಡಬೇಕು ಅವರಷ್ಟೇ. ನಾನು ದೂರು ಕೊಡೋದಿಲ್ಲ ಅವ್ರ ಮೇಲೆ. ದೊಡ್ಡವರು ಅವರು ಮುಖ್ಯಮಂತ್ರಿ ಇದ್ದರು, ಇತಿಹಾಸ ಇದೆ. ನಾ ವಿಚಾರ ಒಟ್ಟ ಪ್ರಸ್ತಾಪ ಮಾಡಿದ್ದಿಲ್ಲ ಇಷ್ಟೇ ಇದ್ದು. ಆವಾಗ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಆವಾಗ ಅವಕಾಶ ಸಿಕ್ಕಿರ್ತಿದ್ರೆ ಅವಾಗೇ ನಾ ಎಲ್ಲರಿಗೂ ಒಂದು 2-3 ತಿಂಗಳು ಅವಕಾಶ ಸಿಕ್ಕಿರ್ತಿದ್ರೆ ಎಲ್ಲ ನಮ್ಮ ಕಾರ್ಯಕರ್ತರ ಕೈ ಕಾಲು ಹಿಡ್ಕೊಂಡು ಭೇಟಿಯಾಗಿ ಎಲ್ಲ ಮಾಡ್ತಿದ್ದೆ. ಅವಾಗೇ ಅವ್ರಿಗೆ ನಮ್ಮ ಕ್ಷೇತ್ರದ ಜನ ಅವತ್ತೇ ಭಯ ಆಗ್ತಿತ್ತು. ಅದು ಭಾಳಷ್ಟು ಜನ ಒಗ್ಗಟ್ಟಿನಲ್ಲಿ ನಾವು ಬಲದಿಂದ ಈ ವರ್ಷ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಿದೆ. ವಿಶೇಷವಾಗಿ ರಾಜ್ಯ ಮಟ್ಟದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಶಾಸಕರು, ಮಾಜಿ ಶಾಸಕರು, ರಾಜ್ಯದ ಎಲ್ಲ ಕಾರ್ಯಕರ್ತರು, ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕ್ಷೇತ್ರದಲ್ಲಿ 15 ದಿನ ಬೆಳಗ್ಗೆ ಸಾಯಂಕಾಲ ಇದ್ದು ಈ ಕ್ಷೇತ್ರದ ಏನು ವನವಾಸ ಕೊನೆಗೊಳಿಸಬೇಕಂತೇಳಿ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಆ ದೇವರು ಇದಕ್ಕೆ ಫಲ ಕೊಡ್ತಾನಂತೇಳಿ ನನಗೆ ಸಂಪೂರ್ಣವಾದ ಭರವಸೆ ಇದೆ. ಭರತ್ ಬೊಮ್ಮಾಯಿ ಅವರ ಮೈನಸ್ ಪಾಯಿಂಟೇ ಬೊಮ್ಮಾಯಿ ಅವರು.